ಸೆಪ್ಟೆಂಬರ್ 7ನೇ ತಾರೀಕು ಅಂದರೆ ನಾಳೆಯ ದಿನ ಚಂದ್ರಗ್ರಹಣವಿದೆ. ಈ ದಿನ ಯಾವ ನಿಯಮಗಳನ್ನ ಪಾಲಿಸಬೇಕು, ಗ್ರಹಣವನ್ನು ಯಾವ ರಾಶಿ ಹಾಗೂ ನಕ್ಷತ್ರದವರು ನೋಡಲೇಬಾರದು, ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗೆ ಅಶುಭ ಫಲ ಪ್ರಾಪ್ತಿಯಾಗುತ್ತೆ, ಯಾವ ಮಂತ್ರ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು, ಯಾವ ದಾನಗಳನ್ನು ಮಾಡಿದರೆ ಭೂದಾನದ ಫಲ ಸಿಕ್ಕು ಸಂಪತ್ತು ವೃದ್ಧಿಯಾಗುತ್ತೆ, ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರದು, ಏಲಕ್ಕಿಯಿಂದ ಈ ದಿನ ಯಾವ ಕೆಲಸ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ 9:57 ಆರಂಭವಾಗುವ ಗ್ರಹಣವು ರಾತ್ರಿ 1:27 ಇರುತ್ತದೆ. ಗ್ರಹಣದ ಸ್ಪರ್ಶಕಾಲ ಬಂದು 9:57, ಮಧ್ಯಕಾಲ ರಾತ್ರಿ 11:32, ಗ್ರಹಣದ ಮೋಕ್ಷಕಾಲ 1:27. ಈ ಗ್ರಹಣವು ಪೂರ್ವಭಾದ್ರ ನಕ್ಷತ್ರದಲ್ಲಿ ಏರ್ಪಡುವ ಕಾರಣ ಪೂರ್ವಭಾದ್ರ ನಕ್ಷತ್ರ, ವಿಶಾಖ ನಕ್ಷತ್ರದವರು, ಶತಭಿಷ ನಕ್ಷತ್ರದವರು, ಧನಿಷ್ಠ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರದವರು ಗ್ರಹಣ ನೋಡಬಾರದು. ಕಟಕ, ವೃಶ್ಚಿಕ, ಕುಂಭ, ಮೀನರಾಶಿಯವರು ಕೂಡ ಯಾವುದೇ ಕಾರಣಕ್ಕೂ ಗ್ರಹಣವನ್ನು ನೋಡಬಾರದು. ಗ್ರಹಣದಿಂದ ಶುಭ ಅಶುಭ ಪಡೆಯುವಂತಹ 8 ರಾಶಿಗಳ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಆ ವಿಡಿಯೋ ಕೂಡ ನೀವು ನಮ್ಮ ಚಾನೆಲ್ನಲ್ಲಿ ನೋಡಬಹುದು. ಗ್ರಹಣದ ದಿನ ಯಾವುದೇ ನೂತನ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಬಾರದು. ದೇವರ ಪೂಜೆ ಪುನಸ್ಕಾರಗಳನ್ನು ಭಾನುವಾರ ಗ್ರಹಣದ ದಿನ ಮಧ್ಯಾಹ್ನ 12 ಗಂಟೆಯ ಒಳಗೆ ಮಾತ್ರ ಮಾಡಿಕೊಳ್ಬೇಕು. ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣದ ದಿನ ಭಾನುವಾರ ಮಧ್ಯಾಹ್ನ 12:15 ಒಳಗಾಗಿ ಆಹಾರ ಸೇವಿಸಬೇಕು. ಅನಾರೋಗ್ಯ ಇದ್ದವರು, ಚಿಕ್ಕ ಮಕ್ಕಳು ಮಧ್ಯಾಹ್ನ 3 ಗಂಟೆಯ ಒಳಗೆ ಆಹಾರ ಸೇವಿಸಿರಬೇಕು. ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿಸುವುದು, ಬೇಯಿಸುವುದು ಮಾಡಬಾರದು. ಗ್ರಹಣ ಶುರು ಆಗುವ ಹೊತ್ತಿಗೆ ತಿಂದ ಆಹಾರ ಜೀರ್ಣವಾಗಿರಬೇಕು. ಗ್ರಹಣದ ದಿನ ಅಥವಾ ಗ್ರಹಣ ಕಾಲದಲ್ಲಿ ಗಂಡ ಹೆಂಡತಿ ಸೇರಬಾರದು. ಗ್ರಹಣ ಕಾಲದಲ್ಲಿ ನಿದ್ರೆಯನ್ನ ಮಾಡಬಾರದು. ವಯಸ್ಸಾದವರು, ಚಿಕ್ಕ ಮಕ್ಕಳು ಈ ಸಮಯದಲ್ಲಿ ನಿದ್ರೆ ಮಾಡಿದರೆ ಯಾವ ದೋಷವೂ ಅವರಿಗೆ ಉಂಟಾಗುವುದಿಲ್ಲ. ಮನೆಯ ಎಲ್ಲ ಆಹಾರ ಪದಾರ್ಥಗಳ ಪಾತ್ರೆಗಳ ಮೇಲೆ, ನೀರು ಶೇಖರಣೆ ಮಾಡಿಟ್ಟ ಬಿಂದಿಗೆ, ಬಕೆಟ್, ಡ್ರಮ್ಗಳ ಮೇಲೆ ದರ್ಬೆ ಗಡ್ಡೆಗಳನ್ನು ತಪ್ಪದೆ ಹಾಕಬೇಕು. ಮನೆಯಲ್ಲಿ ಬಟ್ಟೆ ಇಡುವ ಜಾಗದಲ್ಲಿ, ಅಡುಗೆ ಮನೆಯಲ್ಲಿ ದರ್ಬೆ ಗಡ್ಡೆಗಳನ್ನು ಹೆಚ್ಚಾಗಿ ಇಡಬೇಕು. ಗ್ರಹಣ ಮುಗಿದ ಮೇಲೆ ಆ ದರ್ಬೆ ಗಡ್ಡೆಗಳನ್ನು ಎಸೆಯಬೇಕು. ಗ್ರಹಣದ ಮರುದಿನ ಸ್ನಾನ ಮಾಡಿ ಇತ್ಯಾದಿಗಳನ್ನು ಮಾಡಿ ದೇವರ ಪೂಜೆಯ ಮಾಡಿ ನಿಮ್ಮ ಶಕ್ತಿಗೆ ಅನುಸಾರ ಸ್ವಯಂಪಾಕ ದಾನವಾಗಿ ನೀಡಬೇಕು. ಅಕ್ಕಿ, ಬೇಳೆ, ತರಕಾರಿ, ವಿವಿಧ ಧಾನ್ಯಗಳು, ಎಣ್ಣೆ, ತುಪ್ಪ, ಉಪ್ಪು, ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ಇದನ್ನು ನೀಡಲು ಸಾಧ್ಯವಾಗದಿದ್ದರೆ ಒಂದೇ ಒಂದು ತೆಂಗಿನಕಾಯಿಯನ್ನು ಒಂದು ತುಳಸಿ ದಳದ ಜೊತೆಗೆ ಸೇರಿಸಿ ಶಕ್ತಿಗೆ ಅನುಸಾರ ದಕ್ಷಿಣೆ ಇಟ್ಟು ನೀಡಬಹುದು. ಗ್ರಹಣದ ಪ್ರಭಾವದಿಂದ 4 ರಾಶಿಗಳಿಗೆ ವಿಶೇಷ ರಾಜಯೋಗ ಪ್ರಾಪ್ತಿಯಾಗುತ್ತೆ. 6 ತಿಂಗಳುಗಳ ಕಾಲ ಅದೃಷ್ಟ ಚೆನ್ನಾಗಿರುತ್ತೆ. ಆ ರಾಶಿಗಳು ಮೇಷ, ವೃಷಭ, ಕನ್ಯಾ ಹಾಗೂ ಧನಸ್ಸು ರಾಶಿ. ಇನ್ನು ಮಧ್ಯಮ ಫಲ ಸಿಗುವಂತಹ ರಾಶಿಗಳು ಮಿಥುನ, ಸಿಂಹ, ತುಲ ಹಾಗೂ ಮಕರ ರಾಶಿ. ಅಶುಭ ಫಲ ನೋಡುವಂತಹ ರಾಶಿಗಳು ಕಟಕ ರಾಶಿ, ವೃಶ್ಚಿಕ, ಕುಂಭ ಹಾಗೂ ಮೀನರಾಶಿ. ಗ್ರಹಣ ಮುಗಿದ ಮರುದಿನ ಸಾಧ್ಯವಾದರೆ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನವನ್ನ ಮಾಡಿ. ಮನೆಯಲ್ಲಿ ಸ್ನಾನ ಮಾಡುವವರು ಉತ್ತದ ಮಣ್ಣನ್ನ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ದೇವಾಲಯಗಳಿಗೆ ಹೋಗಿ ದೇವತಾ ದರ್ಶನ ಮಾಡಿ ಮನೆಗೆ ಬನ್ನಿ. ನವಗ್ರಹ ದೇವಾಲಯಗಳಿಗೆ ತೆರಳಿ ಪ್ರದಕ್ಷಿಣೆಯನ್ನ ತಪ್ಪದೆ ಮಾಡಿ. ಮುಟ್ಟಾದ ಸ್ತ್ರೀಯರು ಕೂಡ ಗ್ರಹಣ ಮುಗಿದ ಮೇಲೆ ತಪ್ಪದೆ ಸ್ನಾನ ಮಾಡಬೇಕು. ಗ್ರಹಣದ ಸೂತಕವನ್ನ ಆಚರಿಸಬೇಕು. ಗರ್ಭಿಣಿ ಸ್ತ್ರೀಯರು ಗ್ರಹಣದ ಆಚರಣೆ ಮಾಡದಿದ್ದರೂ ಗ್ರಹಣದ ಸಮಯದಲ್ಲಿ ಮನೆಯ ಹೊರಗಡೆ ಬಾರದಿದ್ರೆ ತುಂಬಾ ಉತ್ತಮ. ಗ್ರಹಣ ನಡೆಯುವಂತಹ ಸಮಯದಲ್ಲಿ ಆದಷ್ಟು ಪ್ರತಿಯೊಬ್ಬರು ಮಂತ್ರ ಜಪಗಳನ್ನ ಮಾಡಿಕೊಳ್ಳಿ. ದೈವ ನಾಮಸ್ಮರಣೆ ಮಾಡಿ. ರಾತ್ರಿಯೆಲ್ಲ ಎಚ್ಚರ ಇರಲು ಸಾಧ್ಯವಾಗದಿದ್ದವರು ಕನಿಷ್ಠ 12 ಗಂಟೆಯ ತನಕ ಆದರೂ ಎಚ್ಚರ ಇರಲು ಪ್ರಯತ್ನ ಮಾಡಿ. ಇದು ರಾಹುಗ್ರಸ್ತ ಚಂದ್ರಗ್ರಹಣ. ರಾಹುವಿಗೆ ಅಧಿಪತಿ ದುರ್ಗಾದೇವಿ. ಆದ್ದರಿಂದ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಧೂಮ್ ದುರ್ಗಾಯೇ ನಮಃ ಈ ಮಂತ್ರವನ್ನು ಕೂಡ ಪಠಿಸಬೇಕು. ಪರಮೇಶ್ವರನು ಚಂದ್ರಶೇಖರ. ಆದ್ದರಿಂದ ಓಂ ಚಂದ್ರಶೇಖರಾಯ ನಮಃ, ಓಂ ನಮೋ ಭಗವತೆ ರುದ್ರಾಯ, ದುರ್ಗಾ ಕವಚ, ದುರ್ಗಾ ಅಷ್ಟೋತ್ತರ, ಚಂದ್ರಶೇಖರ ಅಷ್ಟೋತ್ತರವನ್ನ, ಶಿವ ಕವಚ ಸ್ತೋತ್ರವನ್ನ ಕೇಳಿದರೆ ತುಂಬಾ ಒಳ್ಳೆಯದು. ವೆಂಕಟೇಶ್ವರ ವಜ್ರ ಕವಚ ಸ್ತೋತ್ರವನ್ನ ಯೂಟ್ಯೂಬ್ನಲ್ಲೇ ಹಾಕಿಕೊಂಡು ಈ ದಿನ ಕೇಳಿದರೆ ಮತ್ತಷ್ಟು ಫಲ ಪ್ರಾಪ್ತಿಯಾಗುತ್ತೆ. ಗ್ರಹಣದ ಮರುದಿನ ಬೆಳ್ಳಿ,
ಚಿನ್ನ, ಹಿತ್ತಾಳೆ ಅಥವಾ ಪಂಚಲೋಹದಿಂದ ತಯಾರು ಮಾಡಿದಂತಹ ನಾಗಬಿಂಬ ಅಥವಾ ಚಂದ್ರಬಿಂಬವನ್ನು ದಾನವಾಗಿ ನೀಡಬೇಕು. ಇದರಿಂದ ಗ್ರಹಣದ ದೋಷ ದೂರವಾಗುತ್ತೆ. ಅಕ್ಕಿ, ತುಪ್ಪ, ಬಿಳಿ ಬಣ್ಣದ ಬಟ್ಟೆಗಳು, ಹಾಲನ್ನು ಗ್ರಹಣದ ಮರುದಿನ ದಾನವಾಗಿ ನೀಡಬೇಕು. ಇದರಿಂದ ಗ್ರಹಣದ ಪ್ರಭಾವ ಕಡಿಮೆಯಾಗುತ್ತೆ. ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನಗಳು ಭೂದಾನಕ್ಕೆ ಸಮ. ಅಂದರೆ ಗ್ರಹಣ ಕಾಲದಲ್ಲಿ ನೀವು ಏನೇ ದಾನ ಮಾಡಿದರೂ ಅದು ಭೂಮಿ ದಾನ ಮಾಡಿದ ಫಲವನ್ನ ನೀಡುತ್ತೆ. ಇದರಿಂದ ನಿಮ್ಮಲ್ಲಿರುವ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ. ಸಂಪತ್ತು ಇಲ್ಲದವರಿಗೆ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಇನ್ನು ಗ್ರಹಣದ ದಿನ 21 ಏಲಕ್ಕಿಯಿಂದ ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಒಂದು ಗಾಜಿನ ಪಾತ್ರೆ ಅಥವಾ ಬಟ್ಟಲಿನಲ್ಲಿ 21 ಹಸಿರು ಬಣ್ಣದ ಏಲಕ್ಕಿಯನ್ನು ನೀವು ಮಲಗುವ ಕೋಣೆಯಲ್ಲಿ ತಲೆಗೆ ಸಮೀಪದಲ್ಲಿ ಒಂದು ಕುರ್ಚಿ ಅಥವಾ ಮಣೆಯ ಮೇಲೆ ಇಡಬೇಕು. ನೀವು ಪೌರ್ಣಮಿಯ ದಿನ ಗ್ರಹಣದ ದಿನ ಇಟ್ಟಂತಹ ಈ 21 ಏಲಕ್ಕಿ ತುಂಬಿದ ಗಾಜಿನ ಪಾತ್ರೆಯು 21 ದಿನಗಳ ಕಾಲ ನೀವು ಮಲಗುವಂತಹ ತಲೆಗೆ ಸಮೀಪದಲ್ಲಿ ಇರಬೇಕು. 21 ದಿನ ಆದ ನಂತರ ಮನೆಯ ಮುಂದೆ ಮಣ್ಣಿರುವಂತಹ ಜಾಗ ಇದ್ದರೆ ಚಿಕ್ಕ ಗುಂಡಿಯನ್ನ ತೆಗೆದು ಅದರಲ್ಲಿ ಮುಚ್ಚಬೇಕು ಅಥವಾ ಗಿಡಗಳ ಪಾಟ್ ಇದ್ದರೆ ಅಲ್ಲಿ ಮುಚ್ಚಿಡಬೇಕು. 21 ರಾತ್ರಿ 21 ಏಲಕ್ಕಿಗಳು ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಶಕ್ತಿಯನ್ನ ತೆಗೆದುಹಾಕುತ್ತೆ. ಮಾನಸಿಕವಾಗಿ ಕುಗ್ಗಿದ್ದರೆ ಮಾನಸಿಕ ಕಿರಿಕಿರಿಗಳನ್ನು ದೂರ ಮಾಡುತ್ತೆ. ಹಣಕಾಸಿಗೆ ಇದ್ದಂತಹ ಬ್ಲಾಕೇಜ್ಗಳನ್ನು ದೂರ ಮಾಡುತ್ತೆ. ಯಾರಿಗಾದರೂ ಹಣ ಕೊಟ್ಟು ಹಣ ಬಾರದಿದ್ದರೆ, ಯಾವುದೇ ವ್ಯವಹಾರ, ವ್ಯಾಪಾರ, ಉದ್ಯೋಗದ ಹಣ ಕೈ ಸೇರ್ತಿಲ್ಲ ಅಂದರೆ ಈ ತಂತ್ರದಿಂದ ಹಣ ಮನೆಗೆ ಸುಲಭವಾಗಿ ಬರುತ್ತೆ. ಕೈನಲ್ಲಿ ದುಡ್ಡು ಚೆನ್ನಾಗಿ ನಿಲ್ಲಲು ಆರಂಭವಾಗುತ್ತೆ. ಮನೆಯ ಸದಸ್ಯರಿಗೆ ಇದ್ದಂತಹ ಎಲ್ಲ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಈ ಪೌರ್ಣಮಿಯ ತಂತ್ರದಿಂದ, ಗ್ರಹಣದ ತಂತ್ರದಿಂದ ಸುಲಭವಾಗಿ ದೂರವಾಗುತ್ತೆ. ಈ 21 ದಿನಗಳ ಕಾಲ ನೀವು ಇಟ್ಟಂತಹ ಗಾಜಿನ ಪಾತ್ರೆಯನ್ನು ಪದೇ ಪದೇ ಸ್ಪರ್ಶ ಮಾಡಬಾರದು. ನಿಮ್ಮ ಇಷ್ಟ ದೇವರನ್ನು ಒಂದು ಬಾರಿ ಸ್ಮರಿಸಿ ಈ ವಿಶೇಷ ವಿಧಾನವನ್ನು ನಾಳೆ ಗ್ರಹಣದ ದಿನ ಮಾಡಿ ನೋಡಿ. ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು 21 ದಿನದ ನಂತರವಲ್ಲ, 21 ಏಲಕ್ಕಿ ಇಟ್ಟಂತಹ ದಿನದಿಂದಲೇ ಆರಂಭವಾಗುತ್ತೆ. ಗ್ರಹಣದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.